ನಮಸ್ಕಾರ. ನಮಸ್ಕಾರ. ನಾನು ಒಡನ್ಕೆರೆ ಗುರು ಪಟೇಲು. ನಮ್ಮ ಅಣ್ಣವರು ಬಂದರು, ಬೆಳಗಾವಿಯಿಂದ ಉದಯಕುಮಾರ್ ಗೌಡರು ಬಂದರು. ನಮ್ಮ ಒಡನ್ಕೆರೆದಲ್ಲಿ ಕುಬಾ ಸೈಡ್ ಕಂಡೀಷ್ನರ್ ಇಂದ ನಾನು ಕಬ್ಬು ಬೆಳೆದಿದ್ದು ನೋಡೋ ಸಲುವಾಗಿ ಇದಕ್ಕೆ ಮೇನ್ ಕಾರಣರಾಗುವಂಥವ್ರು ನಮ್ಮ ರವಿ ದೇಶಮುಖ್ ಸಾಬ್ರು ನಮ್ಗೆ ಈ ಫೀಲ್ಡ್ದಾಗ ತಂದರು, ಕೃಷಿ ವಿಜ್ಞಾನ ಕೇಂದ್ರದವರು. ಅದರಿಂದ ಏನಾದ್ರು ಗೊತ್ತಾಗಿ ನಾ ಇಷ್ಟು ಅಂದ್ರೆ ಯೂಟ್ಯೂಬ್ ಸರ್ಚ್ ಮಾಡೋತ್ತಿನಾಗ ನಮ್ಮ ಕುಬಾ ಸೈಲ್ ಕಂಡೀಷ್ನರ್ದು ಯೂಟ್ಯೂಬ್ ನೋಡಿದೆ. ನೋಡಿದ ಮೇಲೆ ಏನದ ಅಂದ್ರೆ ಅದಕ್ಕೆ ಹಿಂಬಾಲಿಸಿ ಏನದ ಅಂದ್ರೆ ನಾ ಮುಂದೆ ಅದೇ ಚಾಲು ಮಾಡೀನಿ. ನಾ ಫಸ್ಟ್ ಕಬ್ಬು ಹಾಕ್ತಲಿಕ್ಕೆ ನಾ ಅದು ಸರಿಯಾಗಿ ವಿಚಾರ ಮಾಡ್ರೆ ಸರಿ ಹೆಂಗೆ ಮಾಡರಿ ನೀವು ಮೊದಲೇನದ ಅಂದ್ರೆ ವಾಡಿ ಬುಕ್ಣಿ ಮಾಡಿಸಂದ್ರೆ ನನಗೆ ಫಸ್ಟ್ ವಾಡಿ ಬುಕ್ಣಿ ಮಾಡಿಸಿ ಏನದ ಅಂದ್ರೆ ನಂದು 3 ಎಕರೆ ಸಮೀಪ ಸರ್, 2 ಎಕರೆ ಕಬ್ಬದ ಕಮ್ಮ ಹೆಚ್ಚ ಅಂದ್ರೆ ಎಕರೆಗೆ 8 ಚೀಲ ಲೆಕ್ಕದ ಮೇಲೆ ನೀವು ಗೊಬ್ಬರ ಹಾಕ್ರಿ ಅಂತಂದರು. ಯಾಕಾಗಲ್ಲ ಸಣ್ಣ ಅಂತೇಳಿ ಅವಾಗೇ ನಾ ಗೊಬ್ಬರ ತರ್ಸಿ ಹಾಕಿದ ವಾಡಿ ಬುಕ್ಣಿ ಮಾಡಿ ಹಾಕಿದ ಏನದ ಅಂದ್ರೆ ಒಂದು ನಂದಿನೂ ತಪ್ಪಾಗ್ಯದ. ಏನಂದ್ರೆ ಸಂಖ್ಯಾಶಾಸ್ತ್ರ ಎಣಿಸಿದೆ ಅಂತಂದ್ರು. ಎಣಿಸ್ದ ನಾ ಎಷ್ಟು ಆದಷ್ಟು ಮಾಡೀನಿ ನನ್ನ ಕೈಲಿ ಆದಷ್ಟು. ನಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೂ ನಾ ಪರವಾಗಿಲ್ಲ, ಆದ್ರೆ ನನ್ನ ಪ್ರಯತ್ನ ಮಾಡಿದ ಮಾಡ್ಲಿಕ್ಕಾಗೂ ಮತ್ತು ತಪ್ಪಿಂದ ಹೋದ ಹಂಗಾಗಿ ನೋಡ್ರಿ ಈಗ ಕಬ್ಬನು ಜನಸಿನ ಎಣಿಸಿದ. ಇದೇನದ ಕ್ವಾಡಿ ಇದೆ, ಇದು 3ನೇ ಕ್ವಾಡಿ. 3ನೇ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಗಂಟೆ ಕಬ್ಬಲ್ಲ. ಇದು ಸರಾಸರಿ ನಾ ಡಿಸೆಂಬರ್ 15ರಲ್ಲಿ ಲಾಸ್ಟ್ ಹೋಗೋದು ನಂತ ಜನವರಿದಾಗ ಇದು ಮಾಡಿದ ನಾವು ಪೂರ್ತಿ ಏನು ವ್ಯವಸ್ಥೆ ಮಾಡಿಕೊಂಡು ಇನ್ನು 2 ತಿಂಗಳದ. ಈಗ 26 ಖರೆ 30 ಆದ ದಿನ ಒಂದು 3-4 ಬಿಡ್ಡಾರ 35 ಅಂದ್ರೆ ಸರಾಸರಿ ನನಗೇನದ ಅಂದ್ರೆ ಇವರೇ ಹ್ಯಾಂಗಲ್ ಕೊಡ್ತದೆ. 70 ಆಗಲಿ 60 ಆಗಲಿ ಕೊಡ್ತಂತೇಳಿ ನನಗೆ ವಿಶ್ವಾಸ ಅದ. ಅದ್ರ ಸಲುವಾಗಿ ನಮ್ಮ ರಾಜೇಂದ್ರ ಖುಬಾ ಸರ್ ಏನು ಮಾಡ್ಲತ್ತಾರ, ಇದು ನಮ್ಮೆಲ್ಲ ಒಕ್ಕಲಿಗರಿಗೆ ಒಂದು ಮತ್ತು ಎಲ್ಲಕ್ಕ ದೊಡ್ಡ ಮಾತು ಅಂದ್ರೆ ನಮ್ಮ ಭೂಮಿ ಉಳಿಸ್ಲತ್ತಾರ. ನೀವು ಒಟ್ಟ ಗೊಬ್ಬರ ಬಿಟ್ಟು ಬೇರೆ ಹಾಕಿಲ್ಲ. ನಾ ಏನ ತಾನೇ ಬೇಕಿರಿ ನಮ್ಮ ಸೊಸೈಟಿದಾಗ ಏನದ ಅಂದ್ರೆ 1 ಮೆಂಬರ್ಗೆ 1 ಚೀಲ ಗೊಬ್ಬರ ಕುಳ್ಳಾತಿರ ಅನ್ನೋದು. ಕುಳ್ಳಾತಿರ ಗೊಬ್ಬರ ಬೇಡಪ್ಪ ನನಗೆ ನಾ ತಗೊಳಂಗಿಲ್ಲ. ನಂದಲ್ಲಿ ಮತ್ತೆ ತಿಪ್ಪೆನ ಆಲ್ರೆಡಿ ನಾ ಎರೆಹುಳ ಬಿಟ್ಟಿದ್ದೀನಿ. ಈಗ ಅಲ್ಲಿ ಆಲ್ರೆಡಿ ಅವತ್ತು ತಿಪ್ಪೆಗೂ ಎರೆಹುಳ ಬಿಟ್ಟಿದ. ಅದ್ರ ಸಲಕ್ಕೆ ಏನದ ನಾ ಇದೇ ಮಾಡ್ಬೇಕಂತ ನನ್ನ ಒಂದು ಅನಿಸಿಕೆ. 3ನೇ ವರ್ಷದ ಕ್ವಾಡಿ ಇದೆ ಇದು 3ನೇ ಲಾಸ್ಟ್ ಬೆಳೆ ಅದ ರೀ. ಇದು ಮತ್ತೆ 3ನೇ ಬೆಳೆ ಅದ. ಇದು ಅದು ಎಲ್ಲ ಪೂರಾನೇ. ಇದಕ್ಕೆ ನೀವು ಸದಿ ಕಳಿಸಿರಿಲ್ಲ? ಸದಿ ಕಳ್ಸಿಲ್ಲ, ನಾನು ಒಟ್ಟೆ ಸದಿ ಕಳ್ಸಿಲ್ಲ ನೋಡ್ರಿ. ನನಗೆ ಮುಕ್ರಿ ಹೊಡೆದಿಲ್ಲ, ಮುಕ್ರಿ ಹೊಡೆದಿಲ್ಲ, ಏನಿಲ್ಲ. ಕಬ್ಬೇನು ಕಟಾವು ಮಾಡಿ ಅದಕ್ಕೇನು ವಾಡಿ ಬುಕ್ಣಿ ಆಗ್ತದೆ. ಸಣ್ಣ ಟ್ರ್ಯಾಕ್ಟರ್ ರೂಟ್ ಎಲ್ಲ ದೊಡ್ಡದೇ ಬರ್ತಾರೆ. ಅದು ಬುಕ್ಣಿ ಮಾಡಿಸಿ ಅನ್ನೋದ ಸೀದಾ ಲೇಬರ್ ಖರ್ಚು ಅನ್ನೋದ 2 ಹೆಣ್ಮಕ್ಳಿಗೆ ಹಚ್ಚಿ ಪೂರ ಚೆಲ್ ಬಿಟ್ಟಿದ. ಅದನ್ನ ಗೊಬ್ಬರ ಮುಗಿತು. ಬೂಸ್ಟ್ ಮಿಕ್ಸ್ ಮಾಡಿ ಕೊಟ್ಟು ಬಿಟ್ಟಿದ. ಅದ್ರ ಬಾದ್ ಏನು ಮಾಡಿಲ್ಲ. ಮತ್ತೆ ಈಗ ಎಕರೆಗೆ ಎಷ್ಟು ಕೊಟ್ಟರೆ ಎಷ್ಟು ಚೀಲ ಹಾಕಿದ್ರು ಟೋಟಲ್ ಅಂತಂದ್ರೆ ಬಿ ನನ್ನ ಬಳಿ 8 ಚೀಲ ಮೊದಲು ಕೊಟ್ಟಿದ್ರೆ ಹಿಂಗೆ ಸರಿ 8 ಲೆಕ್ಕ ತರಿಸ್ದ. ಅದ್ರಾಗೆ ಗೊಬ್ಬರ ಏನ್ ಮಾಡ್ರ ಅಂದ್ರೆ ಉಳಿಸಲ್ಲ, ಅವ್ ಮ್ಯಾಗಿನ ಹೊಲಗಳಿಗೆ ಹಾಕೊಂಡಿದ್ದಾನ. ಬಿತ್ತ ಹೊಲಕ್ಕೆ ಹಾಕೊಂಡಿದ್ದ. 24 ಚೀಲ ಅಂತ ತರಿಸಿದಾನ. ಆದ್ರೂ ಅದ್ರಾಗ ಏನದ ಅಂದ್ರೆ ಇದಕ್ಕೆ ಕಮ್ಮಿ ಮಾಡಿ ಅದಕ್ಕೆ ಹಾಕೊಂಡಿದ್ದಾನ. ಇದಕ್ಕೆ 2 ಫೆಕ್ಕೆ ಹಾಕಿರ್ಬೋದು. 2 ಫೆಕ್ಕೆ ಹಾಕಿದ್ರೆ ಫಸ್ಟ್ ಏನದು ಬಾಡಿ ಬುಕ್ಣಿ ಮಾಡಿದಾಗ ಜೂನ್ ತಿಂಗಳದಾಗ ಜೂನ್ ಫಸ್ಟ್ ವೀಕ್ದಾಗ ಏನ್ ಬಿ ಮಾಡಿಲ್ಲ ಅನ್ನೋರು ಹಕೀಕತ್ದಾಗ ಹೇಳಕಂದ್ರೆ ನಾವು ಒಟ್ಟೆ ಕಬ್ಬಿನಾಗೂ ಜೂನ್ ತನ ಓಡಾಡ್ತಾ ಜೂನ್ ಬಾಗಾರ ನನಗಾರ ಓಡಾಡಕ್ ಬರಲಿ. ಈಗ ನಿಮ್ ಸರಿ ಹೊಂಟಿದಾನ ತಕ್ಲೀಫದ ಒಂದು ಕರೆಕ್ಟ್. ಮತ್ತೊಂದು 2ನೇ ಮಾತು ಏನದ ಅಂದ್ರೆ ನಾ ಬರ್ತಾ ನಮ್ಮ ಹುಡುಗರಿಗೆ ತಗೊಂಡು ವಾಲ್ ತಿರ್ಗಿಸ್ತಾರೆ. ಇಲ್ಲೇ ಜಾಪಗಿರದಲ್ಲಿ ವಾಲ್ ಆ ವಾಲ್ ತಿರುಗಿಸಲ್ಲ. 8,000 5,000 ಇದೆ. ಇದು ಎಷ್ಟು ಮಾಡ್ರಿ ಬೀಳ್ತದೆ. ಮೊದಲು ಫಸ್ಟ್ ಶುರು ವರ್ಷ ಏನದ ನನ್ನ ಬಳಿ ಕಬ್ಬು ಹಸಿದಾನ. ಕಬ್ಬು ಹಸಿದ್ರೆ ಅದು ಇದು 3ನೇ ದಾರಿ. ಗೊಬ್ಬರ 2ನೇ ಸರಿ ಹೊಂಟದ ಎಕರೆಗೆ ನನ್ನ ಬಳಿ 40-50 ಬಂದವ್ರಿ ಅವಾಗ. ಯಾಕಂದ್ರೆ ನನ್ನ ಬಳಿ ಸ್ವಲ್ಪ ಇದು ಆಗದ. ಈಗ ಏನದ ಮತ್ತೆ ಅದು ಅದಕ್ಕಿಂತ ಹೈಟ್ನದ ಕಬ್ಬು ದಪ್ಪನದ. ಈಗ ನಾವು ಮುರಿದೇವು ಅಂದ್ರೆ ಕಣ್ಣಂತರಿ ಕಬ್ಬು. ಕಬ್ಬು ಏನದ ಅಂದ್ರೆ ಭಾಳ ಇದು ಅದ. ಒಳಗೆ ನಾನು ಲಾಗೋಡಿ ಅನ್ಬೇಕಂದ್ರೆ ಗೊಬ್ಬರದ 1 ಎಣ,
ವಾಡಿ ಬುಕಣಿ ಮಾಡಿದ್ದೀವಿ, ಎರಡೇ ನನ್ನಲ್ಲಿ ಆಗೋದು. ಅದಕ್ಕೆ ಬಾದ ಏನೂ ಮಾಡಿಲ್ಲ ಅದು. ಒಟ್ಟೇ ಮಾಡಿಲ್ಲ. ನಿಮ್ಗೆ ರಿಯಲ್ ಹೇಳ್ಬೇಕಂದ್ರೆ ನಾ ಏನೇ ಮಾಡಿಲ್ಲ. ನಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮನುಷ್ಯ ಇದನ್ನು ಈ ನಮ್ಮನ್ನ ಮಾಡೋದು. ಬಹುದು ಬಿ 4 ಫೀಟಿಂಗ್ ಇಲ್ರಿ, 4 ಫೀಟಿಂದ 4 ಫೀಟಿಂದ ಅದ ರೀ. ಹುಲ್ಲಾಗಿ ಚೆನ್ನಾಗಿದೆ ಸರ. ಒಂದೂ ಇದಕ್ಕೆ ರೋಗ ಇದು ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಅಲ್ಲೇ ಮೊನ್ನೆ ಮಳೆ ಇದ್ರಾಗ ಕಾಣತ್ತಿತ್ತು. ಇದರಿ ಬತ್ತಬಿಟ್ಟು ಈಗೇನು ಬೆಳೆದ ಎಲಿನೂ ಚೆನ್ನಾಗಿ ಅಡ್ಡಾಡ್ತದೆ. ಮಳೆ ಕೊರತೆ ಇದ್ದರೂ ಕೂಡದಿಂದ ಇದನ್ನು ಕಂಬನಿ ಹನಿಹುಲ್ಲನ್ನು ಅಂತೀವಿ ನಾವು, ಅದನ್ನು ಹೀರಿಕೊಂಡು ನಮ್ಮ ಬೆಳೆಗೆ ಯಾವುದನ್ನು ತೊಂದರೆ ಆಗದಂಗೆ ನೋಡ್ಕೊಳ್ತಾ ಇದೆ. ಮೊಳಕಿನ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದ್ದರೂ ಕೂಡ ಬೆಳೆ ಚೆನ್ನಾಗಿದೆ. ಆದ ಕಾರಣ ನಾನು ನಮ್ಮ ರಾಜೇಂದ್ರ ಖುಬಾ ಅವರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ರೈತರೆಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಉಪಯೋಗ ಮಾಡಲೆಂದು ಎಲ್ಲರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ರೈತ ಕಂಡೀಷನರನ್ನು ಉಪಯೋಗಿಸುತ್ತಿದ್ದೇನೆ. ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಈ ಖುಬಾ ಪ್ರಾಡಕ್ಟ್ನ ಮಾಹಿತಿಯನ್ನು ತಿಳಿದುಕೊಂಡು ರಾಜೇಂದ್ರ ಖುಬಾ ಅವರನ್ನು ಫೋನ್ ಮುಖಾಂತರ ಅವರನ್ನು ಕೇಳಿಕೊಂಡು ಅವರಿಗೆ ಕೇಳಿದಾಗ ಕಬ್ಬಿನ ಬೆಳೆಗೆ 1 ಎಕರೆಗೆ 16 ಚೀಲ ಖುಬಾ ಸಾಯಿಲ್ ಕಂಡೀಷನರನ್ನು ಹಾಕಿದ್ದೇನೆ. ಮತ್ತು ಆನಂತರ ಈಗ ಮುಂಗಾರು ಹಂಗಾಮಿನಲ್ಲಿ ಹೆಸರು ಬಿತ್ತನೆ ಮಾಡಲಿದೆ ಸರ್ ಅಂತ ನಾನು ಕೇಳಿಕೊಂಡಾಗ ಅವರು ನನಗೆ 1 ಎಕರೆಗೆ 2 ಚೀಲ ಗೊಬ್ಬರ ಹಾಗೂ ಬೀಜೋಪಚಾರ ಸಲುವಾಗಿ 4 kg ಪಾಕೆಟ್ ಅದು ಒಂದು ಕೊಟ್ಟಿದ್ದರು. ಮತ್ತು ಈಗ ಕೊಂಡ್ರು ಬರೋ ಹೊತ್ತಿನಾಗ ಬಿತ್ತಿದ್ದು ನಾನು 14ನೇ ತಾರೀಕು ಜೂನ್ 14ರಂದು ಬಿತ್ತನೆ ಮಾಡಿದ್ದೇನೆ ಎಂದು ನಾನು ಖುಬಾ ಇಲ್ಲ ಈ ಬೇವಿನ ಎಣ್ಣೆಯನ್ನು ಪ್ರತಿ ಗಂಟೆಗೆ 50 ಗ್ರಾಂ ಇದು ಒಂದು ಮ್ಯಾಚ್ ಕಡ್ಡೆಯಿಂದ ಹಾಕಿ ಸ್ಪ್ರೇ ಮಾಡಲು ಇಂದು ಚಾಲು ಮಾಡುತ್ತಿದ್ದೇನೆ. ಇಲ್ಲಿ ಜಾನ್ ಗುಡು ಪಟೇಲ್, ಬೀದರ್ ಜಿಲ್ಲೆಯ ಪ್ರಗತಿಪರ ರೈತ ಮತ್ತು ನಿಜವಾದ ಸ್ಫೂರ್ತಿ. ಕೃಷಿಯಲ್ಲಿ ಅವರ ಶ್ರೀಮಂತ ಹಿನ್ನೆಲೆಯೊಂದಿಗೆ ಜಾನ್ ವಿವಿಧ ಕೃಷಿ ಒಳಹರಿವುಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿದರು ಮತ್ತು ಖುಬಾ ಸಾವಯವ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಂಡರು. ಇದು ಅವರ ಹೊಲಗಳು ಮತ್ತು ಭವಿಷ್ಯವನ್ನು ಬದಲಾಯಿಸುವ ನಿರ್ಧಾರ. ಯಶಸ್ವಿ ಗೋಧಿ ಸುಗ್ಗಿಯ ನಂತರ ಅವರು ಈಗ ಹಸಿರು ಬೇಳೆ, ಹೆಸರು ಬೆಳೆಯುತ್ತಿದ್ದಾರೆ. ಕಡಿಮೆ ಮಳೆಯ ನಡುವೆಯೂ ಅವರ ಬೆಳೆಗಳು ಬೆಳೆದಾಡುತ್ತಿವೆ. ಬೆಳಗಿನ ಇಬ್ಬನಿಯಿಂದ ತೇವಾಂಶವನ್ನು ಬಳಸಿಕೊಳ್ಳುವ ಖುಬಾ ಅವರ ವಿಶಿಷ್ಟ ಹೈಗ್ರೋಸ್ಕೋಪಿಕ್ ಗುಣಲಕ್ಷಣಗಳಿಗೆ ಧನ್ಯವಾದಗಳು. ಇಂದು ಅವರು ನೈಸರ್ಗಿಕ ತೋಟಗಾರಿಕೆ ಎಣ್ಣೆ ಮತ್ತು ಬೆಳವಣಿಗೆಯ ಪ್ರವರ್ತಕರು ಸಂಯೋಜನೆಯನ್ನು ಅನ್ವಯಿಸುತ್ತಿದ್ದಾರೆ. ಕೀಟಗಳ ವಿರುದ್ಧ ತಮ್ಮ ಬೆಳೆಗಳನ್ನು ಬಲಪಡಿಸುತ್ತಿದ್ದಾರೆ ಮತ್ತು ಹೂಬಿಡುವಿಕೆಯನ್ನು ಬೆಂಬಲಿಸುತ್ತಿದ್ದಾರೆ. ವಿಶೇಷವಾಗಿ ಪ್ರಸ್ತುತ ಮೋಡ ಕವಿದ ವಾತಾವರಣದಲ್ಲಿ ನೆರೆಯ ಹೊಲಗಳಲ್ಲಿನ ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದರೆ ಅವರ ಬೆಳೆಗಳು ಎದ್ದು ಕಾಣುತ್ತವೆ, ಹಸಿರು, ಬಲವಾದ ಮತ್ತು ಹೆಚ್ಚು ಸ್ಥಿತಿಸ್ಥಾಪಕ. ಈಗ ಅದೇ ಸಮಯದಲ್ಲಿ ಅವರು ಖುಬಾ ಉತ್ಪನ್ನಗಳನ್ನು ಮಾತ್ರ ಬಳಸಿ ಕಬ್ಬು ಬೆಳೆಯುತ್ತಿದ್ದಾರೆ. ಹತ್ತಿರದ ರೈತರು ಭೇಟಿ ನೀಡಲು ಸ್ವಾಗತ. ಜಾನ್ ಪಟೇಲ್ ಕೇವಲ ಬೆಳೆಗಳನ್ನು ಬೆಳೆಯುತ್ತಿಲ್ಲ, ಅವರು ಭೂಮಿಯನ್ನು ಪೋಷಿಸುತ್ತಿದ್ದಾರೆ, ಪ್ರಕೃತಿಯನ್ನು ರಕ್ಷಿಸುತ್ತಿದ್ದಾರೆ ಮತ್ತು ಆರೋಗ್ಯಕರ ಆಹಾರದೊಂದಿಗೆ ಸಮಾಜಕ್ಕೆ ಹಿಂತಿರುಗಿಸುತ್ತಿದ್ದಾರೆ. ಗುರುತಿಸೋಣ ಮತ್ತು ಉತ್ತಮ ಭಾರತವನ್ನು ನಿರ್ಮಿಸುತ್ತಿರುವ ಅಂತಹ ದೂರದೃಷ್ಟಿಯ ರೈತರನ್ನು ಆಚರಿಸಿ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲ್ಲೂಕಿನ ವಡ್ಡಂಕೇರಿ ಗ್ರಾಮದ ಪ್ರಗತಿಪರ ರೈತ ಜನ ಗುಡು ಪಟೇಲ್ ಅವರನ್ನು ಭೇಟಿಯಾಗಿರಿ. ಅವರು ಸುಸ್ಥಿರ ಕೃಷಿಯಲ್ಲಿ ಹೊಸ ದಾರಿ ತೋರಿಸುತ್ತಿದ್ದಾರೆ. ಇತ್ತೀಚೆಗೆ ತಾವು ಬೆಳೆದ ಗೋಧಿ ಬೆಳೆಗಾಗಿ ಜನಭಾಯ್ ಅವರು ಸಂಪೂರ್ಣವಾಗಿ ಖುಬಾ ಸಂಸ್ಥೆಯ ಸಾವಯವ ಉತ್ಪನ್ನಗಳನ್ನು ಬಳಸಿದರು. ಫಲಿತಾಂಶವೇನೆಂದರೆ ಆರೋಗ್ಯವಂತ ಹಾಗೂ ಬಲಿಷ್ಠ ಬೆಳೆಗಳು, ಸುಸಂಸ್ಕೃತ ಮಣ್ಣು ಮತ್ತು ತೀವ್ರ ಬಿಸಿಲಿಗೂ ತಡೆಯುಳ್ಳ ಬೆಳೆಯ ಸ್ಥಿತಿಶೀಲತೆ.
ಸಾವಯವ ಕೃಷಿಗೆ ಬದಲಾವಣೆಯಿಂದಾಗಿ ಅವರು ಬೆಳೆ ವೆಚ್ಚವನ್ನು ಕಡಿಮೆ ಮಾಡಿರುವುದರ ಜೊತೆಗೆ ಮಣ್ಣು ಹಾಗೂ ಬೆಳೆಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಹ ಯಶಸ್ವಿಯಾಗಿ ಮುಂದಾಗಿದ್ದಾರೆ. ಈ ಯಶಸ್ಸಿನಿಂದ ಪ್ರೇರಿತರಾಗಿ ಈಗ ಅವರು ತಮ್ಮ ಮುಂದಿನ ಬೆಳೆ ಹೆಸರುಕಾಳು ಬಿತ್ತನೆಗಾಗಿ ಕುಬಾ ಸಾಯಿಲ್ ಬೂಸ್ಟರ್ ಅನ್ನು ಬೀಜೋಪಚಾರಕ್ಕೆ ಬಳಸುತ್ತಿದ್ದಾರೆ ಮತ್ತು ಕುಬಾ ಸಾವಯವ ರಸಗೊಬ್ಬರ ಬಳಸಿ ಬೆಳೆಯ ಹಂತ ಆರಂಭಿಸಿದ್ದಾರೆ. ಇದು ಕೇವಲ ಕೃಷಿಯಲ್ಲ, ಇದು ಪ್ರಕೃತಿಗೆ, ಆರೋಗ್ಯಕ್ಕೆ ಮತ್ತು ಭವಿಷ್ಯದ ಮಣ್ಣಿಗೆ ನಿಷ್ಠೆಯ ಸಂಕೇತ. ಜನಗುಡು ಪಟೇಲ್ ಅವರ ಈ ಪ್ರಯಾಣವು ನಮಗೆ ತೋರಿಸುತ್ತಿದೆ, ಸಾವಯವ ಕೃಷಿ ಎಂಬುದು ನಿಸರ್ಗ ಸ್ನೇಹಿಯಾಗಿರುವುದಷ್ಟೇ ಅಲ್ಲ, ಅದು ಚಾತುರ್ಯಪೂರ್ಣ, ಕಡಿಮೆ ವೆಚ್ಚದ ಮತ್ತು ಪರಿಣಾಮಕಾರಿ ವಿಧಾನವೂ ಆಗಿದೆ. ಮಣ್ಣನ್ನು ಉಳಿಸುತ್ತಾ, ಆರೋಗ್ಯಕರ ಆಹಾರವನ್ನು ಪೂರೈಸುತ್ತಾ ಬದಲಾವಣೆಗೆ ಸ್ಫೂರ್ತಿ ನೀಡುತ್ತಿರುವ ಜನಗುಡು ಪಟೇಲ್ ಹಾಗೂ ಇತರ ರೈತರಿಗೆ ನಮಸ್ಕಾರ. ಹತ್ತಿರದ ರೈತರು ಅವರ ರೈತ ಬಿಡುವಿಗೆ ಭೇಟಿ ನೀಡಿ ಸಾವಯವ ಕೃಷಿಯ ಪ್ರಯೋಜನಗಳನ್ನು ನೇರವಾಗಿ ಅನುಭವಿಸಬಹುದು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ, ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾ ಸಾಯಿಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ, ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕುಬಾ ಸಾಯಿಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕುಬಾ ಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ.
ಆರೋಗ್ಯಕರ ಆಹಾರ ಬೆಳೆಯಲಿ.